ಇವತ್ತು ಏನೋ ಒಂದು ನಮ್ಮ ಮುಖದಲ್ಲಿ ಏನಾದರೂ ಕಪ್ಪು ಚುಕ್ಕಿಯಾಗಿ ಏನಾದರೂ ಕೂತ್ಕೊಂಡಿದ್ರೆ ನಾವೇನು ಮಾಡ್ತೀವಿ, ಭಾಳಷ್ಟು ಜನ ಫೋಟೋ ತೆಗೆಸ್ಕೊಳ್ಳೋದಕ್ಕೆ, ಯಾರನ್ನಾದ್ರೂ ಭೇಟಿ ಮಾಡೋದಕ್ಕೆ ಹಿಂಜರಿಕೆ ಮಾಡ್ತೀವಿ. ಅದು ಬೇಡ ಇದು ಬೇಡ ಅಂತೇಳಿ ನಾವು ಏನಂತ ಹೇಳಿದ್ರೆ ಹಿಂದೆ ಹೋಗ್ತೀವಿ. ಇವತ್ತು ಗಂಡು ಮಕ್ಕಳಿಗಾಗಿರ್ಬೋದು ಹೆಣ್ಣು ಮಕ್ಕಳಿಗಾಗಿರಬಹುದು ಭಾಳಷ್ಟು ಕೂದಲು ಉದುರುವಿಕೆಯ ಸಮಸ್ಯೆ ಕಾಡ್ತಾ ಇದೆ. ಹುಡುಗರಾದರೆ ಬಿಡಿ, ಯಾರಿಗೆ ಬೇಕಪ್ಪ ಹೋಗಲಿ ಬಿಡು ಆಚೆ ಅಂತೇಳಿ ತಲೆ ಕೆಡಿಸ್ಕೊಳ್ಳೋದು ಕಮ್ಮಿ. ಬಟ್ ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಏನಂತ ಹೇಳಿದ್ರೆ ಕೇಶರಾಶಿ ಅವರ ಶೃಂಗಾರಕ್ಕೆ, ಅವರ ಅಂದ ಚಂದಕ್ಕೆ ಬಹಳಷ್ಟು ಮೆರುಗನ್ನು ತಂದು ಕೊಡುವಂಥದ್ದು ಅಂತ ಹೇಳಿದ್ರೆ ಅದು ಕೂದಲು ಮಾತ್ರ. ಹಾಗಾಗಿ ಹೆಣ್ಮಕ್ಳಿಗೆ ತಲೆ ತುಂಬ ಕೂದಲಿದ್ರೆ ಅವರು ಅಷ್ಟು ಖುಷಿಯ ವ್ಯಕ್ತಿಯೇ ಯಾರೂ ಇರೋದಿಲ್ಲ. ಇಲ್ಲಿ ಒಬ್ಬ ಯುವತಿ ಇದ್ದಾಳೆ, ಅವಳು ಈ ಒಂದು ಜಮಖಂಡಿಯಲ್ಲಿರುವಂಥ ಸಿಟಿ ಪಾಲಿಕ್ಲಿನಿಕ್ಗೆ ಬಂದು ಈ ಕೂದಲನ್ನು ಕೇಶರಾಶಿಯನ್ನು ಮತ್ತಷ್ಟು ಅವರು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಸಮಸ್ಯೆ ಇತ್ತು, ಏನಂತ ಹೇಳಿದ್ರೆ ಅವರ ಬಾಯಿಂದನೇ ನಾವು ಕೇಳೋಣ. ಅಮ್ಮ, ನಿಮ್ಮ ಹೆಸರು? ಪವಿತ್ರ. ಯಾವ ಊರು ನಿಮ್ಮದು? ಸವಡಿ. ಯಾವ ಡಿಸ್ಟಿಕ್ ಬರುತ್ತದು? ಗದಗ ಡಿಸ್ಟಿಕ್. ಈಗ ಏನು ಸಮಸ್ಯೆ ಆಗಿತ್ತು ನಿಮ್ಗೆ ಕೂದಲದ ಬಗ್ಗೆ? ಸಣ್ಣವಳು ಇದ್ದಾಗ ಸಾರೋಳು ಬಿದ್ದಿದ್ವಿ. ಎಲ್ಲಿ, ಯಾವ ಭಾಗ ಗಾಯ ಆಗಿತ್ತು ನಿಮ್ಗೆ? ಇಂತಲ್ಲಾಗಿತ್ತು, ಫುಲ್ ಗಾಯ ಆಗಿತ್ತು. ಇಲ್ಲಿದ್ದ ಇದು ಎಷ್ಟು ಆಗಿತ್ರಿ, ಇದೆಲ್ಲ ಕಮ್ಮಿ ಆಗೈತ್ರಿ, ಕೂದಲನ ಬಂದಿದ್ದಿಲ್ಲ. ಫೇಸ್ ಇದೆಲ್ಲ ಕಮ್ಮಿ ಆಗಿ ಸ್ಕಿನ್ ಬಂದ್ರೂ ಕೂದಲದ್ ಬಂದಿರಲಿಲ್ಲ. ಎಷ್ಟು ವರ್ಷ ತನಕ ಹಾಗೆ ಇತ್ತದು? ಅದು 5 ತಿಂಗಳಿದ್ದಾಗ ಬಿದ್ದಿದ್ನಿ. ಆಮೇಲಿಂದ ಕೂದಲು ಬಂದಿರಲಿಲ್ಲ. ಬೇರೆ ಎಲ್ಲೆಲ್ಲ ತೋರಿಸಿದ್ರ ನೀವು? ತೋರ್ಸೇವ್ರಿ, ಗದಗ ತೋರ್ಸೇವ್ರಿ, ಇಲ್ಲೇ ರೋಣ ತೋರ್ಸೇವ್ರಿ. ಓಕೆ. ಇಲ್ಲಿ ಈಗ ಜಮಖಂಡಿಗೆ ಸಿಟಿ ಪಾಲಿಕ್ಲಿನಿಕ್ಗೆ ಬರ್ಬೇಕಂತ ನಿಮ್ಗೆ ಯಾರು ಹೇಳಿದ್ರು? ನಮ್ಮ ಅಣ್ಣಾರು ಹೇಳಿದ್ರು. ಅವ್ರಲ್ಲಿ ಯಾರಾದ್ರೂ ಮಾಡಿಸಿದ್ರ ಮೊದಲು? ಇಲ್ಲ ರೀ, ಯಾರು ಮಾಡಿಸಿಲ್ಲ. ಹಿಂಗೆ ಕಾಂಟ್ಯಾಕ್ಟ್ ಆಗಿ ನೋಡ್ಕೊಂಡ್ ಬಂದ್ರಿ. ಈ ಟ್ರೀಟ್ಮೆಂಟ್ ಯಾವಾಗಿಂದ ಮಾಡಿಸ್ತಿದ್ರಿ ನೀವು? ಇಲ್ಲಿ 1 ವರ್ಷ ಆತ. 1 ವರ್ಷದಿಂದ? ಒಂದೇ ವರ್ಷದೊಳಗೆ ರಿಸಲ್ಟ್ ಬಂದಿಸ್ತೇನೆ? ಬಂದೈತಿ. ಈಗ ಹೇರ್ ಎಲ್ಲ ಕರೆಕ್ಟ್ ಇದೆ? ಕರೆಕ್ಟ್ ಬಂದೈತಿ, ಏನು ಪ್ರಾಬ್ಲಮ್ ಇಲ್ಲ. ಈಗ ಒಂದು ಹುಡುಗಿಯಾಗಿ ಮೊದಲೆಲ್ಲ ಇರಲಿಲ್ಲ ಅಲ್ಲ, ಯಾವ ರೀತಿ ಅನಿಸ್ತಿತ್ತು? ಬೇಜಾರಾಗ್ತಿರ್ಬೋದು ಹೌದ್ರಿ ಅಲ್ಲ? ಭಾಳಷ್ಟು ಬೇಜಾರಾಗ್ತಿತ್ತು. ಈಗ ಏನು ಕಲಿತಾ ಇದ್ದೀರಿ ನೀವು? ಡಿಗ್ರಿ ಫೈನಲ್ ಇಯರ್ ಇದ್ದೀರಿ. ಈಗ ಒಟ್ಟಿನಲ್ಲಿ ಹ್ಯಾಪಿ? ಫುಲ್ ಹ್ಯಾಪಿ. ಈಗ ಡಾಕ್ಟರ್ ಅಂದ ತಕ್ಷಣ ಅಂದ್ರೆ ಬರೀ ಟ್ರೀಟ್ಮೆಂಟ್ ಕೊಡ್ತಾರಾ ಹೋಗ್ತಾರಾ ಅಂತ ಎಲ್ಲ ಕಡೆ ನಾವು ನೋಡ್ತೀವಿ. ಇಲ್ಲಿ ಡಾಕ್ಟರ್, ಇಲ್ಲಿ ಸಿಬ್ಬಂದಿಗಳು ಹೆಂಗಿದ್ರಿ ನಿಮ್ಮ ಜೊತೆ? ನಮ್ಮ ಜೊತೆ ಮಾತಾಡ್ಕೊಂತ ಫ್ರೆಂಡ್ಲಿಯಿಂದ ಟ್ರೀಟ್ಮೆಂಟ್ ಮಾಡಿದ್ರಿ. ಎಷ್ಟು ದಿನಕ್ಕೊಂದ್ಸಲ ಇಲ್ಲಿಗೆ ಬರ್ತಿದ್ರಿ ನೀವು? ಇಲ್ಲೇ 2 ತಿಂಗಳಿಗೊಮ್ಮೆ ಬರ್ತೀವಿ. 2 ತಿಂಗಳಿಗೊಮ್ಮೆ ಬರ್ತಿದ್ರಿ. ಕಂಟಿನ್ಯೂ ಆಗಿ 1 ವರ್ಷ ಬಂದ್ರಿ? ಎಲ್ಲ ಬಂದ್ರಿ ಎಲ್ಲ. ಈಗ ಪರ್ಫೆಕ್ಟ್ ಅನ್ಸುತ್ತೆ, ಚಲೋ ಅನ್ಸುತ್ತಲ್ಲ? ಈಗ ಭಾಳಷ್ಟು ಖುಷಿಯಿಂದ ಅದಿರಿ ನೀವು? ಎಸ್. ಈಗ ಯಾರಾದರೂ ಹುಡುಗರು ಅಥವಾ ಹುಡುಗಿಯರು ಕೂದಲು ಈ ರೀತಿ ಸಮಸ್ಯೆ ಇದ್ದವ್ರಿಗೆ, ಕೂದಲು ಈಗ ನಿಂದಾದ್ರೆ ಪ್ರಾಬ್ಲಮ್ ಅಂದರೆ ಕೂದಲು ಸುಟ್ಟು ಹೋಗಿ ಕೂದಲು ಬರ್ತಿರ್ಲಿಲ್ಲ. ಈಗ ಭಾಳಷ್ಟು ಜನರಿಗೆ ಕೂದಲೇ ಇಲ್ಲ, ಯುವ ಜನತೆಗೆ, ಹುಡುಗರು ಹುಡುಗಿಯರು ಇರ್ತಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನನ್ನ ಥರ ಆದರು ಇನ್ನೂ ಸಾಕಷ್ಟು ಜನ ಅದಾರ, ಅವ್ರಿಗೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಐತಿ, ಇಲ್ಲಿ ಟ್ರೀಟ್ಮೆಂಟ್ ತೋರಿ ಅಂತ ಎಲ್ಲ ಚಲೋ ಅನ್ಸುತ್ತಲ್ಲ? ಎಸ್. ಓಕೆ. ಇದು ಪವಿತ್ರ ಅಷ್ಟೇ ಅಲ್ಲ, ಇಂಥ ಎಷ್ಟೋ ಜನ ಯುವತಿಯರು ಕೂಡ ಇಲ್ಲಿಗೆ ಬಂದು ರಿಸಲ್ಟನ್ನು ಪಡ್ಕೊಂಡಿದ್ದಾರೆ. ಕೇವಲ ಇವರೊಬ್ಬರು ಉದಾಹರಣೆ ಅಷ್ಟೇ. ಯಾಕಂತ ಹೇಳಿದ್ರೆ ಇದು ಸುಟ್ಟು ಹೋದ ನಂತರ ಏನಂತ ಹೇಳಿದ್ರೆ ಅಲ್ಲಿ ಗಾಯ ಆಗುತ್ತೆ, ಕಲೆಯಾಗಿ ಹಾಗೆ ಉಳಿಯುತ್ತೆ. ನಮಗೆಲ್ಲ ಕೈ ಮೇಲೆ ಏನೋ ಬಿದ್ದರೂ ಕೂಡ ಬಿಳಿಯಾಗಿ ಕಲೆ ಆಗುವಂಥದ್ದು. ಇನ್ನು ತಲೆಯ ಅದು ಕೂದಲು ಬರುವಂತಹ ಸ್ಥಳ, ಹಾಗಾಗಿ ಅಂಥ ಸ್ಥಳಕ್ಕೂ ಕೂಡ ಇವರು ಟ್ರೀಟ್ಮೆಂಟನ್ನು ಕೊಟ್ಟು ಇವತ್ತು ತಲೆ ತುಂಬ ಕೂದಲಿದೆ ಆ ಯುವತಿಗೆ. ಹಾಗಾಗಿ ಅವಳು ಕೂಡ ಖುಷಿ ಇದ್ದಾಳೆ. ಖುಷಿ ಅವಳ ಮುಖದಲ್ಲಿ ನಾವು ಕಾಣಬಹುದಾಗಿದೆ. ಗದಗಿಂದ, ದೂರದ ಗದಗಿಂದ ಜಮಖಂಡಿಗೆ ಬಂದು, ಯಾಕಂತ ಹೇಳಿದ್ರೆ ಗದಗು ಕೂಡ ಒಂದು ಜಿಲ್ಲಾ ಕೇಂದ್ರ ಸ್ಥಳವಾಗಿದ್ದರೂ ಕೂಡ ಅವರು ಅಲ್ಲಿ ಈ ರೀತಿಯಾದಂಥ ಆಸ್ಪತ್ರೆಯನ್ನು ಇವರು ಕಂಡಿಲ್ಲ. ಇಂಥ ಒಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಗೆ ಬಂದು ಟ್ರೀಟ್ಮೆಂಟನ್ನು ತಗೊಂಡು ಇವತ್ತು ಇಡೀ ಅವರ ಕೂದಲಿನ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದರ ರಿಸಲ್ಟ್ ಎಷ್ಟಿರ್ಬೋದು ಅಂತೇಳಿ ಈ ಯುವತಿಯನ್ನು ನೋಡಿ ನೀವು ತಿಳ್ಕೊಬೋದು. ಹಾಗಾಗಿ ಬನ್ನಿ, ಈ ಆಸ್ಪತ್ರೆಗೆ ಬಂದು ನಿಮ್ಮ ಕೂದಲಿನ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೋದು.